ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಈಜರಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಭೂಮಿ ಮೇಲೆ ಹುಟ್ಟಿದಂಥ ಪ್ರತಿಯೊಂದು ಜೀವಿ, ಪ್ರತಿಯೊಬ್ಬ ಮಾನವನು ಕೂಡ ಒಂದಲ್ಲ ಒಂದು ದಿನ ಮರಣ ಹೊಂದಲೇಬೇಕು. ಅದೆಂತಹ ಸಿರಿವಂತನಾಗಿರಲಿ, ಹುಚ್ಚನೇ ಆಗಿರಲಿ, ದೊಡ್ಡ ಸಾಹುಕಾರನೇ ಆಗಿರಲಿ, ದೊಡ್ಡ ಬಡವನೇ ಆಗಿರಲಿ ಅಥವಾ ದೊಡ್ಡ ಸಾಧಕನೇ ಆಗಿರಲಿ, ಎಲ್ಲರಿಗೂ ಕೂಡ ಸಾವೆಂಬುದು ಕಟ್ಟಿಟ್ಟ ಬುತ್ತಿ. ಇಂದಲ್ಲ ನಾಳೆ ನಾವು ಕೂಡ ಸಾವನ್ನ ಎದುರಿಸಲೇಬೇಕು. ಹಾಗೆಯೇ ಒಂದಿಷ್ಟು ದಿನಗಳ ಹಿಂದೆ ಆಸ್ಪತ್ರೆಯಲ್ಲಿ ಅನಾರೋಗ್ಯದ ಕಾರಣವಾಗಿ ಅಡ್ಮಿಟ್ ಆಗಿದ್ದಂತಹ ಕೆ ಶಿವರಾಮ್ ಅವರು ಇಂದು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಫೆಬ್ರವರಿ 29, 2024 ಗುರುವಾರ 4 ಗಂಟೆಗೆ ಅವರು ನಿಧನವನ್ನು ಹೊಂದ್ತಾರೆ. ಕೆ ಶಿವರಾಮ್ ಅವರ ಒಂದಿಷ್ಟು ಪರಿಚಯವನ್ನು ಇವತ್ತಿನ ದಿವಸ ನಾವು ನೋಡೋಣ. ಕೆ ಶಿವರಾಮ್ ಅವರ ಜೀವನ ಚರಿತ್ರೆ ಬಗ್ಗೆ ನೋಡೋದಾದ್ರೆ, ಕೆ ಶಿವರಾಮ್ ಅವರು ಕನ್ನಡ ಚಿತ್ರರಂಗದ ಜನಪ್ರಿಯ ನಟ, ರಾಜಕಾರಣಿ ಹಾಗೂ ಮಾಜಿ IAS ಅಧಿಕಾರಿ ಕೂಡ ಆಗಿರ್ತಾರೆ. ಇವರು ಕನ್ನಡದಲ್ಲಿ IAS ಪರೀಕ್ಷೆ ಬರೆದು ಉತ್ತೀರ್ಣರಾದ ಮೊದಲ ಕನ್ನಡಿಗ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರ್ತಾರೆ. ಮತ್ತು ಇವರ ಆರಂಭಿಕ ಜೀವನವನ್ನು ನೋಡೋದಾದ್ರೆ, ಕೆ ಶಿವರಾಮ್ ಅವರು 1953 ಏಪ್ರಿಲ್ 6 ಮಹಾನಗರ ಜಿಲ್ಲೆಯ ಊರಗಳ್ಳಿಯಲ್ಲಿ ಜನಿಸ್ತಾರೆ. ಪ್ರಾಥಮಿಕ ಶಿಕ್ಷಣವನ್ನ ತಮ್ಮ ಹಳ್ಳಿಯಲ್ಲೇ ಮುಗಿಸಿದ ಇವರು ಬೆಂಗಳೂರಿನ ಮಲ್ಲೇಶ್ವರಂ ಸರ್ಕಾರಿ ಶಾಲೆಯಲ್ಲಿ ಪ್ರೌಢ ಶಿಕ್ಷಣವನ್ನ ಪೂರ್ಣಗೊಳಿಸ್ತಾರೆ. ವಿವಿಪುರಂನ ಕಲಾ ಮತ್ತು ವಾಣಿಜ್ಯ ಕಾಲೇಜಿನಲ್ಲಿ ಡಿಗ್ರಿ ಕೂಡ ಮುಗಿಸ್ತಾರೆ ಶಿವರಾಮ್ ಅವರು. ನಂತರ 1982 ಮೈಸೂರು ಯೂನಿವರ್ಸಿಟಿಯಿಂದ ಇತಿಹಾಸ ವಿಷಯದಲ್ಲಿ ಮಾಸ್ಟರ್ ಆಫ್ ಆರ್ಟ್ಸ್ ಪದವಿ ಪಡಿತಾರೆ. ನಂತರ 1985 KAS ಪರೀಕ್ಷೆ ಬರೆದು ಉತ್ತೀರ್ಣರಾಗ್ತಾರೆ. ತದನಂತರ ಕನ್ನಡ ಭಾಷೆಯಲ್ಲಿಯೇ IAS ಪರೀಕ್ಷೆ ಬರೆದು ಉತ್ತೀರ್ಣರಾದ ಭಾರತದ ಮೊದಲ ವ್ಯಕ್ತಿ ಎಂಬ ಹೆಗ್ಗಳಿಕೆಗೆ ಕೂಡ ಪಾತ್ರರಾಗ್ತಾರೆ. ಇದಷ್ಟೇ ಅಲ್ಲ ಸ್ನೇಹಿತರೆ, ಇವರು ಸಿನಿಮಾ ರಂಗದಲ್ಲಿ ಕೂಡ ತೊಡಗಿಸಿಕೊಂಡಿದ್ರು. 1993 ತೆರೆಕಂಡ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ನಿರ್ದೇಶನದ ಬಾನಲ್ಲೇ ಮಧುಚಂದ್ರಕೆ ಸಿನಿಮಾ ಮೂಲಕ ಕೆ ಶಿವರಾಮ್ ಕನ್ನಡ ಚಿತ್ರರಂಗ ಪ್ರವೇಶಿಸ್ತಾರೆ. ನಂತರ ವಸಂತ ಕಾವ್ಯ, ಸಾಂಗ್ಲಿಯನ ಪಾರ್ಟ್ 3, ಪ್ರತಿಭಟನೆ, ಖಳನಾಯಕ, ಯಾರಿಗೆ ಬೇಡ ದುಡ್ಡು, ಗೇಮ್ ಫಾರ್ ಲವ್, ನಾಗ, ಓ ಪ್ರೇಮ ದೇವತೆ ಸೇರಿದಂತೆ ಹಲವಾರು ಸಿನಿಮಾಗಳಲ್ಲಿ ಕೂಡ ಅಭಿನಯವನ್ನ ಮಾಡ್ತಾರೆ. ತದನಂತರ ಅದೆಲ್ಲ ಆದ ಕೊನೆಗೆ ಅವರು IAS ಜೀವನ ಅಥವಾ IAS ಕೆಲಸದಿಂದ ನಿವೃತ್ತಿಯನ್ನು ಹೊಂತಾರೆ 2013. ತದನಂತರ ಕಾಂಗ್ರೆಸ್ ಪಕ್ಷದ ಮೂಲಕ ರಾಜಕೀಯ ಜೀವನಕ್ಕೂ ಕೂಡ ಕಾಲಿಡ್ತಾರೆ. 2014 ವಿಜಯಪುರ ಲೋಕಸಭೆ ಕ್ಷೇತ್ರದಲ್ಲಿ ಚುನಾವಣೆಗೆ ಕೂಡ ಸ್ಪರ್ಧಿಸ್ತಾರೆ. ಆದರೆ ಸೋಲನ್ನು ಕೂಡ ಅನುಭವಿಸ್ತಾರೆ. ನಂತರ ಅದೇ ವರ್ಷ ದಲಿತರಿಗೆ CM ಪಟ್ಟ ಸಿಗಬೇಕೆಂದು ಪರಮೇಶ್ವರನನ್ನು ಬೆಂಬಲಿಸಿ ಕಾಂಗ್ರೆಸ್ ಕೂಡ ಸೇರ್ತಾರೆ. ಆದರೆ ಕಾಂಗ್ರೆಸ್ನಲ್ಲಿ ಸೂಕ್ತ ಸ್ಥಾನಮಾನ ಸಿಗದೆ ಮತ್ತೆ BJPಗೆ ಕೂಡ ಸೇರ್ಪಡೆ ಆಗ್ತಾರೆ. ಛಲವಾದಿ ಮಹಾಸಭಾದ ಅಧ್ಯಕ್ಷರಾಗಿದ್ದರು ಕೆ ಶಿವರಾಮ್. ದಲಿತ ಪರ ಹೋರಾಟಕ್ಕೆ ಹೆಸರುವಾಸಿ ಕೂಡ ಆಗಿದ್ರು. ಸ್ನೇಹಿತರೆ, ಇವರು IAS KS ಅಷ್ಟೇ ಅಲ್ಲದೆ ಚಿತ್ರರಂಗ ಮತ್ತು ರಾಜಕೀಯದಲ್ಲಿ ತೊಡಗಿಸಿಕೊಂಡಿದ್ದಂತಹ ವ್ಯಕ್ತಿ. ಇಷ್ಟು ಬೇಗ ಅಂದರೆ 68 ಅಥವಾ 69ನೇ ವಯಸ್ಸಿನಲ್ಲೇ ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದು ಒಂದು ವಿಷಾದವಾದಂತಹ ಸುದ್ದಿಯಾಗಿದೆ.